ದಳಪತಿ ನಿವಾಸದಲ್ಲಿ ರೆಡಿ ಆಯ್ತಾ ರಣತಂತ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಎಚ್ಡಿಕೆ ಭೇಟಿಯಾದ ಬಿವೈ ವಿಜಯೇಂದ್ರ ಅಂಡ್ ಟೀಮ್. ದಳಪತಿ ನಿವಾಸದಲ್ಲಿ ಏನಾದರೂ ರಣತಂತ್ರ ರೆಡಿ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ ಬಿವೈ ವಿಜಯೇಂದ್ರ ಮತ್ತು ಅವರ ಟೀಮ್. ಬೆಂಗಳೂರಿನ ಎಚ್ಡಿಕೆ ನಿವಾಸದಲ್ಲಿ ಕೆಲ ಹೊತ್ತು ಮಾತುಕತೆ ಕೂಡ ಮಾಡಿದ್ದಾರೆ. ಕೈ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಣತಂತ್ರ ಹೆಣಿತಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಾಲು ಸಾಲು ವಿವಾದಗಳಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಕೈ ಹಾಕಿದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ದಳಪತಿ ನಿವಾಸದಲ್ಲಿ ಸದ್ಯಕ್ಕೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಎಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ ಬಿವೈ ವಿಜಯೇಂದ್ರ ಮತ್ತು ಟೀಮ್. ಬೆಂಗಳೂರಿನ ಎಚ್ಡಿಕೆ ನಿವಾಸದಲ್ಲಿ ಮಾತುಕತೆ ಮಾಡಿದ್ದಾರೆ. ಕೈ ಸರ್ಕಾರದ ವಿರುದ್ಧ ರಣತಂತ್ರ ರೆಡಿ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂತಂದ್ರೆ ಇನ್ನು ಸಾಲು ಸಾಲು ಆರೋಪಗಳು ಕಾಂಗ್ರೆಸ್ ಸರ್ಕಾರ ಹೊತ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಏನಾದ್ರು ರಣತಂತ್ರ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಸಾಲು ಸಾಲು ವಿವಾದಗಳಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಆರ್ಎಸ್ಎಸ್ ನಿರ್ಬಂಧಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿತ್ತು. ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಟೀಕಾ ಪ್ರಹಾರವನ್ನ ಪ್ರಯೋಗ ಮಾಡಿದ್ರು, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಆರ್ಎಸ್ಎಸ್ ವಿರುದ್ಧವಾಗಿ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಾ, ಆರ್ಎಸ್ಎಸ್ ನ ಯಾಕೆ ಟಾರ್ಗೆಟ್ ಮಾಡಿದ್ದೀರಾ ಅಂತ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡಿದ್ರು. ರಸ್ತೆ ಗುಂಡಿ ವಿಚಾರದಲ್ಲಿ ಉದ್ಯಮಿಗಳಿಂದ ಟೀಕೆ ಮಾಡಲಾಗಿತ್ತು. ಪ್ರಶ್ನಿಸಿದ ಉದ್ಯಮಿಗಳ ಮೇಲೆ ಕೈ ಪಡೆ ಫುಲ್ ಗರಂ. ಮೂಲಭೂತ ಸೌಕರ್ಯ ವಿಚಾರವಾಗಿ ಜನರ ಸಿಟ್ಟು. ರಾಜ್ಯದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿಯೂ ಚರ್ಚೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಸಮಾಲೋಚನೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಆರ್ಎಸ್ಎಸ್ ವಿಚಾರ. ಯಾಕೆಂತಂದ್ರೆ ಬಿಜೆಪಿ ಎಲ್ಲಾ ನಾಯಕರು ಕೂಡ ಈ ಒಂದು ಆರ್ಎಸ್ಎಸ್ ವಿಚಾರವಾಗಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ವಿಚಾರವಾಗಿ ಯಾಕೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಮೂಲಭೂತ ಸೌಕರ್ಯ ವಿಚಾರವಾಗಿ ಜನರ ಸಿಟ್ಟು ಕೂಡ ಇದೆ. ಹಾಗಾಗಿ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರಬಹುದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ. ಯಾಕೆಂದ್ರೆ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತದೆ ನಿಮಗೂ ಕೂಡ ಗೊತ್ತಾಗಿದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಿರ್ತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯ ಬಗ್ಗೆ ಸಮಾಲೋಚನೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆಗೂ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ, ಕೆಲವೊಂದಿಷ್ಟು ಪ್ಲಾನ್ ಅನ್ನ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ದಳಪತಿ ನಿವಾಸದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಲಾಗಿದೆ. ಈ ಒಂದು ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಕೈ ಸರ್ಕಾರದ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು, ಯಾಕೆಂತಂದ್ರೆ ಸಾಲು ಸಾಲು ವಿವಾದಗಳಲ್ಲಿ ಸರ್ಕಾರ ಸಿಕ್ಕಿಕೊಂಡಿದೆ. ಹಾಗಾಗಿ ಯಾವ ರೀತಿ ಕಟ್ ಹಾಕಬೇಕು ಸರ್ಕಾರವನ್ನ ಎಂಬ ವಿಚಾರವಾಗಿ ಪ್ಲಾನಿಂಗ್ ಅನ್ನು ಕೂಡ ಮಾಡಿರುವ ಸಾಧ್ಯತೆ ಇದೆ. ಮುಖ್ಯವಾಗಿ ಆರ್ಎಸ್ಎಸ್ ವಿಚಾರ ಆಗಿರಬಹುದು. ಜೊತೆಗೆ ಈ ಒಂದು ರಸ್ತೆ ಗುಂಡಿ ವಿಚಾರ ಇದೆಯಲ್ಲ, ಉದ್ಯಮಿಗಳು ಕೂಡ ಟೀಕೆಯನ್ನ ಮಾಡಿದ್ರು. ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬಹುದು. ಯಾಕೆಂದ್ರೆ ಪ್ರಶ್ನೆಯನ್ನ ಮಾಡಿದ್ರು ಉದ್ಯಮಿಗಳು. ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ರು. ಹಾಗಾಗಿ ಸಾಲು ಸಾಲು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಎಚ್ಡಿಕೆಯನ್ನ ಬಿಜೆಪಿ ಲೀಡರ್ಸ್ ಭೇಟಿ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ನ ಹೈಲೈಟ್ಸ್ ಏನು ವಿವೇಕ್? ಎಸ್ ಸಾಹಿತ್ಯ, ಬಹು ನಿರೀಕ್ಷಿತ ಮೀಟಿಂಗ್ ಅಂತಾನೆ ಇದನ್ನ ಮೊದಲನೇದಾಗಿ ಹೇಳ್ಬೋದು. ಯಾಕಂದ್ರೆ ಬಹು ದಿನಗಳ ಬಳಿಕ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಅವರು ಒಟ್ಟಾಗಿ ಸೇರಿದ್ದಾರೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಇದರಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ ಈ ಮೀಟಿಂಗ್ ನಲ್ಲಿ ಅಶೋಕ್ ಅವರು ಗೈರಾಗಿದ್ದಾರೆ. ಈ ಹಿಂದೆ ಅಶೋಕ್ ಅವರು ನೇರವಾಗಿ ಮಾಧ್ಯಮಗಳಿಗೆ ಕೂಡ ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಜಿಬಿಎ ವಿಚಾರವಾಗಿ ನಾವು ಒಂದು ಮೀಟಿಂಗ್ ಕೂಡ ಸೇರಲಿದ್ದೇವೆ ಮತ್ತು ಬೆಂಗಳೂರು ಭಾಗದ ಬಹುತೇಕ ಶಾಸಕರು ಕೂಡ ಇಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಈ ಹಿಂದೆನೆ ಅಶೋಕ್ ಅವರು ಕೊಟ್ಟಿದ್ರು. ಆದ್ರೆ ಇವತ್ತು ಅಶೋಕ್ ಅವರು ಆ ಮೀಟಿಂಗ್ ನಲ್ಲಿ ಗೈರಾಗಿದ್ದಾರೆ. ಅವರನ್ನ ಹೊರತುಪಡಿಸಿ ವಿಜೇಂದ್ರ, ಛಲವಾದಿ ಮತ್ತು ಈ ಟೀಮ್ ಎಲ್ಲರೂ ಕೂಡ ಇವತ್ತು ನೇರವಾಗಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಒಂದಿಷ್ಟು ಚರ್ಚೆಗಳನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ರಸ್ತೆ ಗುಂಡಿಗಳ ವಿಚಾರ ಬಹುತೇಕ ದೊಡ್ಡ ಮಟ್ಟದಲ್ಲಿ ದಿನೇ ದಿನೇ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಉದ್ಯಮಿಗಳಾದಂಥ ಮೋಹನ್ ದಾಸ್ ಪೈ ಆಗಿರ್ಬೋದು, ಕಿರಣ್ ಮಜುಮ್ದಾರ್ ಆಗಿರ್ಬೋದು, ಇಂಥವರು ಕೂಡ ಬಹಳಷ್ಟು ಬಾರಿ ಟ್ವೀಟ್ಗಳ ಮೂಲಕ ಹಾಗೂ ಅವರ
ಸೋಷಿಯಲ್ ಮೀಡಿಯಾ ಜಾಲತಾಣಗಳ ಮೂಲಕ ಸಾಕಷ್ಟು ಬಾರಿ ಈ ಆರೋಪವನ್ನು ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅದನ್ನು ಸರಿ ಮಾಡ್ಕೊಳ್ತಿಲ್ಲ. ಅವರು ನೇರವಾಗಿ ಅವ್ರಿಗೆ ಇಷ್ಟ ಬಂದಂತೆ ಮನ ಬಂದಂತೆ ನಡೆದುಕೊಳ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಾವು ಒಟ್ಟಾಗಿ ತೀವ್ರವಾಗಿ ಹೋರಾಟ ಮಾಡಬೇಕು, ಮೈತ್ರಿ ನಾಯಕರು ಅನ್ನೋ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇದರ ಜೊತೆ ಈಗಾಗಲೇ ಮುಂಬರುವಂಥ GBA ಚುನಾವಣೆಗೆ ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡ್ಕೋಬೇಕು ಅದನ್ನು ಹೊರತುಪಡಿಸಿ ZPTP ಚುನಾವಣೆ ಕೂಡ ಬರುವಂಥ ಸಾಧ್ಯತೆಗಳಿದೆ ಇನ್ನೇನು ಬಹು ದಿನಗಳಲ್ಲೇ. ಆ ವಿಚಾರ ಈ ಎರಡು ಚುನಾವಣೆಗಳ ವಿಚಾರ ಕೂಡ ಚರ್ಚೆ ಮಾಡಿದ್ದಾರೆ. ಅಂದರೆ ಮೈತ್ರಿ ನಾಯಕರು ನಾವು ಎಲ್ಲೆಲ್ಲಿ ಯಾರ್ಯಾರು ಕಣಕ್ಕಿಳಿಸಬೇಕು, ಎಷ್ಟು ಸೀಟ್ಗಳನ್ನು ಹಂಚಿಕೆ ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದರೆ ಸಂಪೂರ್ಣವಾಗಿ ಎಷ್ಟು ಸೀಟ್ಗಳ ಹಂಚಿಕೆಯನ್ನು ಮಾಡ್ಕೋಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳು ಇನ್ನೂ ಕೂಡ ಗೊಂದಲದಲ್ಲಿ ನಡೀತಾ ಇದೆ BJP ಮತ್ತು JDS ನಡುವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಅಂದರೆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮೈತ್ರಿ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅಂದರೆ ಯಾವುದೇ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ BJP ಅವರು ಹೋರಾಟವನ್ನು ಕೈಗೊಂಡ್ರೆ JDS ನಾಯಕರು ಕೂಡ ಅವರಿಗೆ ಸಾಥನ್ನು ನೀಡಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದೆ. ಇದರ ಜೊತೆಗೆ ಮುಂಬರುವಂಥ GBA ಚುನಾವಣೆಗೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮನ್ವಯ ಸಮಿತಿ ಅಂದರೆ ಕೋರ್ ಕಮಿಟಿ ಇವರ ಇಬ್ಬರ ನಡುವೆ ಒಂದು ಸಮನ್ವಯ ಸಮಿತಿ ಕೂಡ ರಚನೆ ಆಗಿರಲಿಲ್ಲ. ಕಳೆದ 1.5-2 ವರ್ಷಗಳು ಕೂಡ ಆಗ್ತಾ ಇದೆ ಮೈತ್ರಿ ರಚನೆ ಆಗಿ. ಆ ಸಮನ್ವಯ ಸಮಿತಿ ಇಲ್ಲಿವರೆಗೂ ಕೂಡ ಏನು ರಚನೆ ಆಗಿರಲಿಲ್ಲ. ಇದನ್ನು ತಾತ್ಕಾಲಿಕವಾಗಿ ಅಂದರೆ GBA ಚುನಾವಣೆ ವಿಚಾರವಾಗಂತಾನೆ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಇನ್ನೇನು 8-10 ದಿನಗಳಲ್ಲೇ ಈ ಸಮನ್ವಯ ಸಮಿತಿ ಕೂಡ ರಚನೆ ಆಗುತ್ತೆ. ಇದಾದ ಬಳಿಕ ಅಂದರೆ ರಾಜ್ಯಕ್ಕೆ ಅಂದರೆ ಎಂಟೈರ್ ರಾಜ್ಯಕ್ಕೆ ಆಗುವಂಥ ಒಂದು ಸಮನ್ವಯ ಸಮಿತಿ ಟೀಮ್ ಕೂಡ ರಚನೆ ಮಾಡ್ತಾರಂತೆ ಸಾಹಿತ್ಯ.